ಅಹಮದಾಬಾದ್ ವಿಮಾನ ಪತನಕ್ಕೆ ಒಂದಷ್ಟು ಕಾರಣಗಳನ್ನ ಕೊಟ್ಟಿದ್ದಾರೆ AIIB ಇಂದ. ಪ್ರಾಥಮಿಕ ವರದಿಯಲ್ಲಿ ಕಾರಣ ಏನು ಕೊಟ್ಟಿದ್ದಾರೆ ಮತ್ತು ಹೇಗಾಯಿತು ಇದು ಅಂತ? ಈಗ ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ಫಾರ್ಮೇಷನ್ ಬ್ಯೂರೋ ಅವರು 15 ಪೇಜ್ ರಿಪೋರ್ಟ್ ಕೊಟ್ಟಿದ್ದಾರೆ. ಈ ಅನೇಕ ಫೈಂಡಿಂಗ್ಸ್ಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ನಿಖರವಾದ ಕಾರಣ ಅಂತ ಅವ್ರು ಹೇಳಿದ್ರೆ ಫ್ಯೂಯಲ್ ಸ್ವಿಚ್ ಕಟ್ ಆಫ್ ಆಗಿತ್ತು. ಕಟ್ ಆಫ್ ಆಗಿತ್ತು ಅಂದರೆ ಆನಲ್ಲಿರೋ ಪೊಸಿಷನ್ ಆಫ್ ಆಗಿತ್ತು. ಫ್ಯೂಯಲ್ ಸಪ್ಲೈ ಇಂಜಿನ್ಗೆ ಹೋಗಲಿಲ್ಲ. ಇಂಜಿನಿಗೆ ಥ್ರಸ್ಟ್ ಅಂದರೆ ಈ ಪವರ್ ಅಂದರೆ ಮುಂದೆ ನೂಕುವಂಥ ಪವರ್, ಆ ಪವರ್ ಸಾಲದೇ ಅದು ಕೆಳಗಡೆ ಬಿದ್ದು ಆಕ್ಸಿಡೆಂಟ್ ಆಯಿತು ಅಂತ, ಕ್ರ್ಯಾಶ್ ಆಯಿತು ಅಂತ ಇನಿಷಿಯಲ್ ವರದಿ ಕೊಟ್ಟಿದ್ದಾರೆ. ಯಾಕೆ ಆ ಫ್ಯೂಯಲ್ಲು ಕಟ್ ಆಫ್ ಪೊಸಿಷನ್ಗೆ ಹೋಯ್ತು, ಏನಕ್ಕೆ ಅಂತ ನಿಖರವಾಗಿ ಎಲ್ಲೂ ಹೇಳಿಲ್ಲ ಅವರು. ಸೊ ಕಾರಣ ಈ ಫ್ಯೂಯಲ್ ಸ್ವಿಚ್ಚಿಂದು ಅಂತ ಐಡೆಂಟಿಫೈ ಮಾಡಿದ್ದಾರೆ. ಇದು ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ಫಾರ್ಮೇಷನ್ ಬ್ಯೂರೋ ಅವರು ಕೊಟ್ಟಿರುವಂಥ ಮಾಹಿತಿ. ಈಗ ಆ ಸ್ವಿಚ್ಚು ರನ್ನಿಂಗ್ ಮೂಡಿಂದ ಸಡನ್ನಾಗಿ ಕಟ್ ಆಫ್ ಆಗೋದಕ್ಕೆ ರೀಸನ್ಸ್ ಏನಿರ್ಬೋದು? ನೋಡಿ, ಏರ್ಕ್ರಾಫ್ಟು ಟೇಕ್ ಆಫ್ ಆಗಬೇಕಾದ್ರೆ ಹತ್ತತ್ರ V1 ಸ್ಪೀಡ್ ಅಂತಾರೆ. ಅಂದರೆ 283 ಕಿಲೋಮೀಟ್ರ್ ಸ್ಪೀಡಲ್ಲಿ ಇತ್ತದು. ಅಂದರೆ V1 VR ಎರಡೂ ತೊಗೊಂಡ್ರೆ ಕ್ಲೈಂಬಿಂಗ್ ಸ್ಪೀಡು ಮತ್ತು ಟೇಕ್ ಆಫ್ ಸ್ಪೀಡು. ಸೊ ಆಪ್ಟಿಮಲ್ ಸ್ಪೀಡಲ್ಲೇ ಇತ್ತು. ಅಂದರೆ ಹತ್ತತ್ರ 283 km/h ಇತ್ತು. ಮತ್ತು ಕ್ಲೈಂಬಿಂಗ್ ಸ್ಪೀಡ್ ಅಂತ ತಗೊಂಡ್ರೆ ಹತ್ತತ್ರ 333 km/h ಇತ್ತು. ಅಂದರೆ ಅದನ್ನು V2 ಸ್ಪೀಡ್ ಅಂತ ಹೇಳ್ತಾರೆ. ಸೊ ಕ್ಲೈಂಬಿಂಗು 425 ಅಡಿ ಹೋಗ್ತಿದ್ದಂಗೆ ಹತ್ತತ್ರ 32 ಸೆಕೆಂಡ್ ಹಿಡಿದಿದೆ ಅವ್ರಿಗೆ. ಆ 32 ಸೆಕೆಂಡಲ್ಲಿ ಸಡನ್ನಾಗೆ ಇಂಜಿನ್ ಪವರ್ ಡ್ರಾಪ್ ಆಗುತ್ತೆ. 2 ಇಂಜಿನ್ ಪವರು ಡ್ರಾಪ್ ಆಗುತ್ತೆ. 2 ಇಂಜಿನ್ ಪವರ್ ಡ್ರಾಪ್ ಆಗಿದ ತಕ್ಷಣ ಫ್ಯೂಯಲ್ ಸ್ವಿಚ್ಚು ಕಟ್ ಆಫ್ ಪೊಸಿಷನ್ಗೆ ಹೋಗಿರುತ್ತೆ. ಸೊ ಆ ಪೈಲಟ್ಟು ಇನ್ನೊಬ್ಬ ಪೈಲಟ್ನ ಕೇಳ್ತಾರೆ, ನೀನು ಆಫ್ ಮಾಡಿದೀಯಾ ಅಂತ. ಇಲ್ಲ ಅಂತ ಹೇಳ್ತಾರೆ. ಸೊ ವಿತಿನ್ 10 ಸೆಕೆಂಡಲ್ಲಿ ಮತ್ತೆ ಅದನ್ನು ಆನ್ ಪೊಸಿಷನ್ಗೆ ತಗೊಂಬರ್ತಾರೆ. ತಗೊಂಡು ಬಂದ ಮೇಲೆ ಒಂದು ಇಂಜಿನ್ನು ಸ್ಟಾರ್ಟ್ ಆಗುತ್ತೆ, ಅಂದರೆ ಲೆಫ್ಟ್ ಇಂಜಿನ್ನು ಸ್ಟಾರ್ಟ್ ಆಗುತ್ತೆ. ಬಟ್ ರೈಟ್ ಇಂಜಿನ್ನು ಸ್ಟಾರ್ಟ್ ಆಗಲ್ಲ. ಸರ್, ಈಗ ವಿಮಾನದ ಇಂಜಿನ್ಗಳಿಗೆ ಸ್ವಿಚ್ ಏನಿರುತ್ತೆ, ಅಂದರೆ ಫ್ಯೂಲ್ನ ಪೂರೈಸೋಂಥ ಸ್ವಿಚ್ ಏನಿರುತ್ತೆ, ಅದು ಕಟ್ ಆಫ್ ಆಗಿರುತ್ತೆ ಸಡನ್ನಾಗಿ. ಅದು ಯಾಕೆ ಆ ರೀತಿ ಕಟ್ ಆಫ್ ಆಯಿತು ಅಂತ ರೀಸನ್ ಏನಿರ್ಬೋದು? ನೋಡಿ, ಏರೋಪ್ಲೇನು ಮೂವ್ ಆಗಬೇಕಾದ್ರೆ ಆಪ್ಟಿಮಲ್ ಸ್ಪೀಡ್ V1, V2 ಮತ್ತು V1, VR ಮತ್ತು V2 ಅಂತ ಇರುತ್ತೆ. ಈ V1 ಸ್ಪೀಡು 233 ಕಿಲೋಮೀಟ್ರ್, ಅಂದರೆ ಅದು ಟೇಕ್ ಆಫ್ ಆಗೋವಂಥ ಟೈಮ್ಗೆ. ಸೊ ಆ ಟೈಮಲ್ಲಿ ಏನಾರ ಪ್ರಾಬ್ಲಮ್ ಕಂಡು ಬಂದ್ರೂ ಪೈಲಟ್ ಸ್ಟಾಪ್ ಮಾಡ್ಬೋದು. ನೆಕ್ಸ್ಟು VR ರೊಟೇಟಿಂಗ್ ಸ್ಪೀಡ್ ಅಂದರೆ ಕ್ಲೈಂಬಿಂಗ್ ಸ್ಪೀಡ್, ಅದು 283 km/h, ಅದು ಕರೆಕ್ಟಾಗಿತ್ತು. ನೆಕ್ಸ್ಟು ಮೂರನೇ ತಗೊಂಡ್ರೆ ಆ ಕ್ಲೈಂಬಿಂಗ್ V2 ಬಂದು 333 km/h ಇತ್ತು. ಸೊ ಈ 333 km/h ಸ್ಪೀಡಲ್ಲಿರಬೇಕಾದ್ರೆ ಅದರ ಹೈಟ್ ಬಂದು 425 ಅಡಿ ಅಷ್ಟು ಮೇಲೋಗಿತ್ತು. ಅದಕ್ಕೆ ಹೋಗೋಕ್ಕೆ 32 ಸೆಕೆಂಡ್ ಹಿಡ್ಕೊಂಡಿತ್ತು. ಆ 32 ಸೆಕೆಂಡ್ ಆ 425 ಅಡಿ ಹೋಗ್ತಿದ್ದಂಗೆ ಇದ್ದಕ್ಕಿದ್ದಂಗೆ 2 ಇಂಜಿನಲ್ಲೂ ಪವರ್ ಡ್ರಾಪ್ ಆಗುತ್ತೆ. ಆ ಪವರ್ ಡ್ರಾಪ್ ಆಗಿದ ತಕ್ಷಣ ಏನಾಗುತ್ತೆ ಅಂದರೆ ಪೈಲಟ್ ನೋಡಿದಾಗ ಅದು ಎರಡರಲ್ಲೂ ಫ್ಯೂಯಲ್ ಕಟ್ ಆಗಿರುತ್ತೆ, ಅಂದರೆ ಫ್ಯೂಯಲ್ ಹೋಗ್ತಾ ಇರಲ್ಲ ಇಂಜಿನ್ಗೆ. ಆವಾಗ ಒಬ್ಬ ಪೈಲಟ್ ಇನ್ನೊಬ್ಬ ಪೈಲಟಿಗೆ ಕೇಳ್ತಾನೆ. ಯಾವ ಪೈಲಟ್ ಯಾರಿಗೆ ಕೇಳ್ತಾನೆ ಅನ್ನೋದು ಇನ್ನೂ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ. ವಾಯ್ಸ್ ಇನ್ನೂ ಫೈಂಡ್ ಔಟ್ ಮಾಡ್ತಿದ್ದಾರೆ. ನೀನು ಆಫ್ ಮಾಡಿದ್ಯಾ ಈ 2 ಸ್ವಿಚ್ನ ಅಂತ ಕೇಳ್ತಾರೆ. ಇಲ್ಲ ಅಂತ ಹೇಳ್ತಾನೆ ಅವನು. ಮತ್ತೆ ತಿರ್ಗಾ ಆನ್ ಮಾಡ್ಕೋತಾರೆ. ಈ ಫ್ಯೂಯಲ್ ಕಟ್ ಆಫ್ ಸ್ವಿಚ್ ಬಂದು ಹೇಗಿರುತ್ತೆ ಅಂದರೆ 2 ಪೈಲಟ್ಗಳ ಮಧ್ಯೆ ಇರುತ್ತೆ. ಇಂಜಿನ್ 1ಗೆ ಒಂದು ಸ್ವಿಚ್ ಇರುತ್ತೆ, ಇಂಜಿನ್ 2ಗೆ ಒಂದು ಸ್ವಿಚ್ ಇರುತ್ತೆ. ಇದರಲ್ಲಿ 2 ಇಂಜಿನ್ ಇರುತ್ತೆ ಈ ಏರ್ ಇಂಡಿಯಾ 7878ಅಲ್ಲಿ. ಸೊ ಈ ಸ್ವಿಚ್ ಹೇಗಿರುತ್ತೆ ಅಂದರೆ ಜಸ್ಟ್ ನಮ್ಮ ಮನೆಯಲ್ಲಿ ಇರುವಂಥ ಸ್ವಿಚ್ ಥರ ಅಲ್ಲ ಅದು. ಯೂಶಲಿ ಅದನ್ನು ಲಿಫ್ಟ್ ಮಾಡಿ ಎಳಿಬೇಕಾಗ್ತದೆ.
ಆಫ್ ಮಾಡೋಕ್ಕೋ ಇಲ್ಲ ಆನ್ ಮಾಡೋಕ್ಕೋ. ಸೊ ಎರಡು ಉಲ್ಟಾ ಕಡೆ ಅಂದರೆ, ಬಟ್ ಅದನ್ನು ಸ್ವಲ್ಪ ಪ್ರೆಷರ್ ಹಾಕಿ ಎಳೆದು ಆನು ಆಫ್ ಮಾಡಬೇಕಾಗತ್ತೆ. ಸೊ ಒಂದು ಇಂಜಿನ್ಗೆ ಬೇಕಾದ್ರೂ ಮಾಡ್ಬೋದು, ಎರಡನೇ ಇಂಜಿನ್ಗೂ ಬೇಕಾದ್ರೆ ಮಾಡ್ಬೋದು. ಸೊ ಎರಡೂ ಒಟ್ಟಿಗೆ ಮಾಡೋಕ್ಕಾಗಲ್ಲ, ಅಂದರೆ ಒಂದಾದಮೇಲೆ ಇನ್ನೊಂದು ಮಾಡ್ತಾರೆ. ಬಟ್ ಇದು ಹೇಗೆ 32 ಸೆಕೆಂಡ್ ಫ್ಲೈ ಆಗಿದ ತಕ್ಷಣ ಈ ಎರಡೂ ಸ್ವಿಚ್ಗಳು ಹೇಗೆ ಕಟ್ ಆಫ್ ಆಯಿತು ಅನ್ನೋದೊಂದು ಗೊತ್ತಾಗ್ತಾ ಇಲ್ಲ. ಪೈಲಟ್ಟೇ ಎಳೆದು ಅದನ್ನು ಸ್ವಿಚ್ ಆಫ್ ಮಾಡಬೇಕು. ಅದು ಬಿಟ್ಟರೆ ಬೇರೆ ರೀಸನ್ ಏನು ಕಟ್ ಆಫ್ ಆಗಿರ್ಬೋದು ಅಂದರೆ, ಏನಾದ್ರು ಎಲೆಕ್ಟ್ರಾನಿಕ್ ಮಾಲ್ವೇರ್ ಫಂಕ್ಷನ್ ಆಯಿತಾ, ಸಾಫ್ಟ್ವೇರ್ ಫಂಕ್ಷನ್ ಆಯಿತಾ, ಅಲ್ಲ ಸ್ವಿಚ್ಚಲ್ಲಿರೋ ಲಾಕ್ಸ್ ಏನಾರು ಪ್ರಾಬ್ಲಮ್ ಆಗಿತ್ತಾ, ಇದೇನು ಗೊತ್ತಾಗ್ತಾ ಇಲ್ಲ. ಇದು ತನಿಖೆಯಿಂದನೇ ಮುಂದೆ ಗೊತ್ತಾಗಬೇಕು. ಬಟ್ ಆ ಸ್ವಿಚಸ್ಸು ಬಿದ್ದಿರೋ ಜಾಗ, ಕ್ರ್ಯಾಶ್ ಆಗಿರೋ ಜಾಗದಲ್ಲಿ ಸಿಕ್ಕಿದಾಗ ಆ ಸ್ವಿಚ್ ಎರಡು ಸ್ವಿಚ್ಚು ಐಡಲ್ ಪೊಸಿಷನಲ್ಲಿತ್ತು. ಐಡಲ್ ಪೊಸಿಷನ್ ಅಂದರೆ ನೀವು ಕಾರಲ್ಲಿ ಐಡ್ಲಲ್ಲಿ ಇಟ್ಟಾಗ ಯಾವ ಗೇರಲ್ಲಿ ಇಟ್ಕೊಂಡಿರ್ತೀರೋ ಆ ಥರ ಐಡಲ್ ಪೊಸಿಷನಲ್ಲಿ ಇತ್ತು. ಸೊ ಏನಕ್ಕೆ ಇದು ಸ್ವಿಚ್ ಆಫ್ ಆಯಿತು? ಬಟ್ ಇದು ಸ್ವಿಚ್ ಆಫ್ ಆಗಿ ಪೈಲಟ್ ಕೇಳ್ತಾನಲ್ಲ ಇನ್ನೊಂದು ಪೈಲಟ್ನ, ನೀನು ಆಫ್ ಮಾಡಿದ್ಯಾ ಅಂತ. ಇಲ್ಲ ಅಂದ ತಕ್ಷಣ ವಿತಿನ್ 10 ಸೆಕೆಂಡ್ಸು ಅವ್ರು ಎರಡು ಸ್ವಿಚ್ನು ಮತ್ತೆ ಆನ್ ಮಾಡ್ಕೋತಾರೆ. ಇಂಜಿನ್ 1ಗೆ ಸ್ಟಾರ್ಟ್ ಆಗುತ್ತೆ. ಬಟ್ ಬೇಕಾಗಿರುವಂಥ ಪವರ್ ಸಾಲಲ್ಲ ಅದಕ್ಕೆ, ಯಾಕಂದರೆ ಇನ್ನೂ ಅದು 425 ಅಡಿ ಮೇಲೆ ಹೋಗ್ತಾ ಇರುತ್ತೆ. ಸೊ ಈ ಸಡನ್ನಾಗಿ ಹಾಕಿದಾಗ 10 ಸೆಕೆಂಡಲ್ಲ ಇಂಜಿನ್ಗೆ ಬೇಕಾಗಿರೋವಂಥ ಸ್ಪೀಡೆಲ್ಲ ಸ್ಟಾರ್ಟ್ ಆಗುತ್ತೆ. ಬಟ್ ಪವರ್ ಸಾಲಲ್ಲ ಅದು ಮೇಲೆದೊಳಕ್ಕೆ. ಯೂಶಲಿ 787 ಹೇಗೆ ಅಂದರೆ ಒಂದು ಇಂಜಿನ್ ಇದ್ರೂ ಅದು ಹೋಗ್ತಾ ಇರುತ್ತೆ ಮುಂದೆ. ಬಟ್ ಅದಕ್ಕೆ ಸರ್ಟನ್ ಹೈಟ್ ಹೋಗಬೇಕು. ಅಂದರೆ ಹತ್ತತ್ರ 3000 ಅಡಿ ಯಾರು ಹೋಗಿದ್ದರೆ ಆವಾಗ ಅದು ಸೇಫಾಗಿ ಹೋಗ್ಬಿಡ್ತಿತ್ತು. ಬಟ್ ಇದು 425 ಅಡಿಯಲ್ಲೇ ಆಗಿರೋದ್ರಿಂದ ಈವನ್ ಒಂದು ಇಂಜಿನ್ ಆನ್ ಆದ್ರೂ ಅದು ತಗೊಳಕ್ಕಾಗಲಿಲ್ಲ ಪವರು. ಎರಡನೇ ಇಂಜಿನಿಗೆ ಆನ್ ಆಗಿ ಆಫ್ ಆಗ್ತಾಯಿತ್ತು. ಅದಕ್ಕೆ ಬೇಕಾಗಿರುವಂಥ ಪವರ್ ಸಿಗ್ತಾನೇ ಇರಲಿಲ್ಲ. ಇವರು ಥ್ರಾಟಲ್ ವ್ಯಾಲ್ವ್ ಏನಾದರೂ, ಥ್ರಾಟಲ್ ವ್ಯಾಲ್ವ್ ಅಂದರೆ ಒಂದು ಆಕ್ಸಲೇಟ್ರ್ ಥರ, ಆ ಥ್ರಾಟಲ್ ವ್ಯಾಲ್ವು ಅದನ್ನು ಚೆಕ್ ಮಾಡಿದ್ದಾರೆ. ಅವರು ಕರೆಕ್ಟಾಗಿ ಯಾವ ಆಪ್ಟಿಮಲ್ ಪೊಸಿಷನಲ್ಲಿರಬೇಕು, ಏನು ಸ್ಪೀಡ್ಗೆ ಇರಬೇಕು ಅದನ್ನು ಅವ್ರು ಕರೆಕ್ಟಾಗಿ ಇಟ್ಕೊಂಡಿದ್ದಾರೆ. ಅದರಲ್ಲೂ ತಪ್ಪಾಗಿಲ್ಲ. ಮತ್ತು ಫ್ಲ್ಯಾಪ್ಸ್ ಅಂತ ಬರುತ್ತೆ ವಿಂಗ್ಸಲ್ಲಿ, ಅದು ಲಿಫ್ಟ್ ಕೊಡುತ್ತೆ. ಅದು ಏನಂದರೆ 5 ಡಿಗ್ರಿಯಲ್ಲೇ ಕರೆಕ್ಟಾಗಿದೆ. ಸೊ ಫ್ಲ್ಯಾಪ್ ಕರೆಕ್ಟ್ ಇದೆ, ಮತ್ತು ಥ್ರಾಟಲ್ ವ್ಯಾಲ್ವ್ ಕರೆಕ್ಟ್ ಇದೆ. ಇದ್ದಕ್ಕಿದ್ದಂಗೆ ಇಂಜಿನ್ ಪವರ್ ಆಫ್ ಆಗುತ್ತೆ. ಎರಡು ಸ್ವಿಚ್ಚು, ಫಸ್ಟು ಒಂದು ಸ್ವಿಚ್ ಆಫ್ ಆಗುತ್ತೆ, ನೆಕ್ಸ್ಟ್ ವಿತಿನ್ 1 ಸೆಕೆಂಡಲ್ಲಿ ಇನ್ನೊಂದು ಸ್ವಿಚ್ ಆಫ್ ಆಗುತ್ತೆ. ಇವರಿಬ್ಬರು ಮಾತುಕತೆ ಆಗಿದ ತಕ್ಷಣ ಮತ್ತೆ ಅವರು ಆನ್ ಪೊಸಿಷನಿಗೆ ತೊಗೊಂಬರ್ತಾರೆ. ಅದರಲ್ಲಿ ಒಂದು ಇಂಜಿನ್ನು 10 ಸೆಕೆಂಡಲ್ಲಿ ಸ್ಟಾರ್ಟ್ ಆಗುತ್ತೆ, ಎರಡನೇ ಇಂಜಿನ್ ಸ್ಟಾರ್ಟ್ ಆಗೋಕ್ಕೆ ಸ್ವಲ್ಪ ಒದ್ದಾಡುತ್ತೆ. ಬಟ್ ಇವರು ಅದನ್ನು ಪುಷ್ ಮಾಡೇ ಇಟ್ಕೊಂಡಿರ್ತಾರೆ ಆ ಒಂದು ಸ್ವಿಚ್ನ. ಸೊ ಈ ಫ್ಯೂಯಲ್ ಮಿಕ್ಸ್ಚರ್ ಕರೆಕ್ಟಾಗಿ ಹೋಗಲಿ ಅಂತ. ಬಟ್ ಅದು ಪವರ್ ಸಾಲಲ್ಲ. ಸೊ ಈ ಎರಡು ಇಂಜಿನ್ ಪವರ್ ಸಾಲದೇ ಇರೋದ್ರಿಂದ ಪ್ಲೇನ್ ಮೇಲೆ ಎದೊಳೋದೇ ಇಲ್ಲ. ಸಡನ್ನಾಗಿ ಕೆಳಗೆ ಬಿದ್ದು ಆ ಮೆಡಿಕಲ್ ಹಾಸ್ಟೆಲ್ಗೆ ಕ್ರ್ಯಾಶ್ ಆಗಿ ಬ್ಲಾಸ್ಟ್ ಆಗುತ್ತೆ. ಇದು ಏನಂದರೆ AIB ಅವರ ಕೊಟ್ಟಿರುವಂಥ ಮಾಹಿತಿಲಿರುವಂಥ ಫೈಂಡಿಂಗ್ಸು. ಈ ಒಂದು ಪವರ್ ಲಾಸ್ ಆದಾಗ ಏನಾಗುತ್ತೆ ಅಂದರೆ ರ್ಯಾಟ್ ಓಪನ್ ಆಗುತ್ತೆ. ನೆಕ್ಸ್ಟು ಆಕ್ಸಿಲರಿ ಪವರ್ ಯೂನಿಟ್ಟು ಓಪನ್ ಆಗುತ್ತೆ.